ಹರೇ ಕೃಷ್ಣ. ಸೊ ಹಿಂದಿನ ವಿಡಿಯೋನಲ್ಲಿ ನಾವು ಯಾವ ಪ್ರಕ್ರಿಯೆಯಿಂದ ನಾವು ಮನಸ್ಸನ್ನು ನಿಯಂತ್ರಿಸ್ಬೋದು ಅನ್ನೋದ್ರ ಬಗ್ಗೆ ಶ್ರವಣ ಮಾಡಿದ್ವಿ. ಇವತ್ತು ಆ ಜಪವನ್ನು ಮಾಡೋ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇವಾಗ ನೀವು ನಿಮ್ಮ ಇಸ್ಕಾನ್ ಕೇಂದ್ರಕ್ಕೆ, ನಿಮ್ಮ ಹತ್ತಿರ ಇರೋ ಯಾವುದೇ ಇಸ್ಕಾನ್ ಕೇಂದ್ರಕ್ಕೆ ಭೇಟಿ ನೀಡಿದರೂ ಕೂಡ ಅಲ್ಲಿ ನಿಮಗೆ ಭಕ್ತರು ಇದ್ರ ಬಗ್ಗೆ ಸಂಪೂರ್ಣ ಸ್ಪಷ್ಟ ಮಾರ್ಗದರ್ಶನ ಕೊಡ್ತಾರೆ. ಅನುಭವಿ ಭಕ್ತರಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಅಲ್ಲಿ ಈ ಒಂದು ಮಾರ್ಗವನ್ನು, ಇದನ್ನು ಜಪವನ್ನು ಅಭ್ಯಾಸ ಮಾಡ್ಬೋದು. ಆದರೆ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಈ ವಿಡಿಯೋನಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರ ಹತ್ತಿರ ಒಂದು ಜಪಮಾಲೆ ಇರಬೇಕು. ಬೇವಿನ ಮರದಿಂದ ಮಾಡಿರೋ ಮಣಿಗಳನ್ನು ಹೊಂದಿರೋ ಜಪಮಾಲೆ ನೀವು ಮತ್ತೆ ಯಾವುದೇ ಇಸ್ಕಾನ್ ಕೇಂದ್ರಕ್ಕೆ ಹೋದರೆ ಸಿಗುತ್ತೆ. ಈ ಜಪಮಾಲೆಯಲ್ಲಿ 108 ಮಣಿಗಳಿರುತ್ತೆ. ಜಪ ಮಾಡೋದಕ್ಕೆ ನೀವು ಯಾವುದಾದರೂ ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೋಬೋದು. ಚೇರ್ ಮೇಲೆ ಕೂತ್ಕೋಬೋದು, ಕೆಳಗಡೆ ಕೂತ್ಕೋಬೋದು. ನಿಮ್ಗೆ ಏನು ಕಂಫರ್ಟಬಲ್ ಇದೆಯೋ ಅದ್ರ ಹಾಗೆ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಜಪಿಸೋದಕ್ಕೆ ನಾವು ಈ ತೋರು ಬೆರಳನ್ನು ಬಳಸೋದಿಲ್ಲ. ತೋರು ಬೆರಳು ಅಂದರೆ ನಾವು ಬೇರೆಯವ್ರಿಗೆ ನೀನು ತಪ್ಪು ಮಾಡಿದೆ ಅಂತ ತೋರಿಸ್ತೀವಿ, ಅದಕ್ಕೆ ಇದನ್ನು ತೋರು ಬೆರಳು ಅಂತಾರೆ. ಅದನ್ನು ಉಪಯೋಗಿಸೋದಿಲ್ಲ. ಬದಲಿಗೆ ಈ ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಇವೆರಡನ್ನು ಉಪಯೋಗಿಸ್ತೀವಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ. ಇವಾಗ ಈ ಮಣಿ, ಈ ಒಂದು ಮಾಲೆಯಲ್ಲಿ ಮುಖ್ಯ ಮಣಿ ಅಂತ ಇದೆ ನೋಡಿ, ಇಲ್ಲಿ ಮುಖ್ಯ ಮಣಿ. ಈ ಮುಖ್ಯ ಮಣಿಯ ತಲೆ ಮೇಲೆ ಒಂದು ಇಲ್ಲಿ ದಾರದ ಒಂದು ಗಂಟಿದೆ, ಕಾಣಿಸ್ತಾ ಇರ್ಬೋದು. ಈ ಮಣಿಯನ್ನು ನೀವೇನು ಮಾಡಬೇಕು, ನಿಮ್ಮ ಮಧ್ಯದ ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ಇದನ್ನು ಹಿಡ್ಕೋಬೇಕು. ಹಿಡ್ಕೊಂಡು ಮೊಟ್ಟ ಮೊದಲಿಗೆ ಜಪವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಪಂಚತತ್ವ ಮಂತ್ರ ಏನು? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಇದಾದ್ಮೇಲೆ ನಂತರ ಮುಂದಿನ ಮಣಿಯಿಂದ ಪ್ರಾರಂಭಿಸಬೇಕು ಜಪವನ್ನು. ಪ್ರತಿಯೊಂದು ಮಣಿಯ ಮೇಲೆ ಸಂಪೂರ್ಣ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವಾಗ ಇದಾದ್ಮೇಲೆ ಮಣಿಯನ್ನು ನನ್ನ ಕಡೆಗೆ ನಾನು ಎಳ್ಕೊತಾ ಇದ್ದೀನಿ. ಎಳ್ಕೊಂಡು 2ನೇ ಮಣಿಯ ಮೇಲೆ ಬೆರಳುಗಳು ಬರುತ್ತೆ. 2ನೇ ಮಣಿಯ ಮೇಲೆ ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತೀನಿ. ಹೀಗೆ ನಾನು ಪ್ರತಿಯೊಂದು ಮಣಿಯ ಮೇಲೆ ಮಾಡಿ 108 ಮಣಿಗಳು, ಈ ಮಾಲೆಯಲ್ಲಿ 108 ಮಣಿಗಳು ಮುಗಿದ ಕೂಡಲೇ ಏನಾಗುತ್ತೆ, ಇದು ಒಂದು ಮಾಲೆ ಜಪ ಮುಗ್ದಂಗೆ. ಆಗ ನಾನು ಜಪಮಾಲೆಯಲ್ಲಿ ಕೊನೆಗೆ ಬರ್ತೀನಿ, ಈ ಮಾಲೆಯ ಕೊನೆಯ ಭಾಗಕ್ಕೆ ಬರ್ತೀನಿ. ಕೊನೆಯ ಮಣಿ ಮೇಲೆ ನನ್ನ ಬೆರಳಿರುತ್ತೆ, ಅಲ್ಲಿ ನನ್ನ ಜಪ ನಿಲ್ಲುತ್ತೆ. ಇವಾಗ ಸಾಮಾನ್ಯವಾಗಿ ಜಪವನ್ನು ಪ್ರಾರಂಭ ಮಾಡಿದವರು 2 ಮಾಲೆಗಳನ್ನು ಕನಿಷ್ಠ ಮಾಡಬೇಕು ಅಂತ ನಾನು ಶಿಫಾರಸು ಮಾಡ್ತೀನಿ. ಅದರ ಪ್ರಭಾವ ಬೇರೆ ಇರುತ್ತೆ. 1 ಮಾಲೆ ಮಾಡೋದಕ್ಕಿಂತ 2 ಮಾಲೆ ಉತ್ತಮ. ಇವಾಗ ನೀವು 2ನೇ ಸುತ್ತನ್ನು ಮಾಡ್ಬೇಕಂದ್ರೆ ಏನು ಮಾಡಬೇಕು, ಎಲ್ಲಿ ನಿಲ್ಸಿದ್ರೋ ನಿಮ್ಮ ಜಪವನ್ನು ಅಲ್ಲಿಂದಾನೇ ಪ್ರಾರಂಭ ಮಾಡ್ಬೇಕಂದ್ರೆ, ಈ ಮಣಿ ಮೇಲೆ ನಾನು ನಿಲ್ಸಿದ್ದೀನಿ, ಕೊನೆ ಆಯಿತು, ಇದು ಮೊದಲನೇ ಮಾಲೆ ಇಲ್ಲಿಗೆ ಕೊನೆ ಆಯಿತು, ಮೊದಲನೇ ಸುತ್ತು. ಇವಾಗ ನಾನೇನು ಮಾಡ್ತೀನಿ, ಇಲ್ಲಿಂದಾನೇ ಪ್ರಾರಂಭ ಮಾಡಬೇಕು. ಹಾಗಾಗಿ ನಾನು ಮಾಲೆಯನ್ನು ತಿರುಗಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ತಿರುಗಿಸಿ ಮಣಿಯನ್ನು ತಿರ್ಗಾ ಅದೇ ಮಣಿ ಮೇಲೆ ಬೆರಳುಗಳು ಬಂತು. ಇವಾಗ ನಾನು ಆ ಮಣಿಯನ್ನು ನನ್ನ ಕಡೆ ಹೇಳ್ಕೊತೀನಿ ಅಲ್ವಾ. ಇವಾಗ ಮತ್ತೆ ಇದೇ ಮಣಿ ಮೇಲೆ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ, ಮಹಾಮಂತ್ರ ಹೇಳಾದ್ಮೇಲೆ ಆ ಮಾಲೆಯನ್ನು ನನ್ನ ಕಡೆಗೆ ಹೇಳ್ಕೊತೀನಿ. ಅಂದರೆ ಉಲ್ಟಾ ಡೈರೆಕ್ಷನ್ ನಾನು ಇವಾಗ ಜಪ ಮಾಡ್ತಾ ಇದ್ದೀನಿ. ಮೊದಲನೇ ಮಾಲೆ ಯಾವ ಡೈರೆಕ್ಷನಲ್ಲಿ ಮಾಡಿದ್ನೋ ಇವಾಗ ಉಲ್ಟಾ ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀನಿ. ಇದು ಬಹಳ ಮುಖ್ಯ, ಇದನ್ನು ಗಮನಿಸ್ಬೇಕು ನೀವು. ಇವಾಗ ನಾವು ಜಪಿಸ್ತಿರುವಾಗ ಏನು ಮಾಡಬೇಕು, ಮಂತ್ರದಲ್ಲಿ ನಾವು ಉಚ್ಚಾರ ಮಾಡ್ತಾ ಇರೋ ಪ್ರತಿಯೊಂದು ನಾಮ, 16 ನಾಮ ಇದೆ, ಪ್ರತಿಯೊಂದು ನಾಮವನ್ನು ನಾವು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಅದನ್ನು ಗಮನ ಇಟ್ಟು ಕೇಳಬೇಕು. ಇದು ಬಹಳ ಬಹಳ ಮುಖ್ಯ. ಮನಸ್ಸು ಚಂಚಲ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಏನು ಮಾಡ್ಬೇಕು, ನಾವು ಮನಸ್ಸನ್ನು ವಾಪಸ್ಸು ಶ್ರವಣ ಪ್ರಕ್ರಿಯೆಯಲ್ಲಿ ತೊಡಗಿಸ್ಬೇಕು. ಮನಸ್ಸನ್ನು ಶ್ರವಣದ ಮೇಲೆ ಕೇಂದ್ರೀಕರಿಸಬೇಕು. ಇದು ಮುಖ್ಯವಾದ ವಿಷಯ. ಇದು ಜಪದ ಪ್ರಕ್ರಿಯೆ. ಇವಾಗ ಯಾವಾಗ ಜಪಿಸಬೇಕು? ಸಾಮಾನ್ಯವಾಗಿ ದಿನದ ಮುಂಜಾನೆಯ ಸಮಯ, ಬ್ರಹ್ಮ ಮುಹೂರ್ತ ಅತ್ಯಂತ ಪರಿಣಾಮಕಾರಿ. ಅದರಲ್ಲಿ ಆ ಸಮಯದಲ್ಲಿ ಜಪ ಮಾಡೋದು. ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯ ಉದಯಕ್ಕಿಂತ 1.5 ಗಂಟೆ ಮುಂಚೆ. ಆದಾಗ್ಯೂ ನಿಮ್ಮ ಶೆಡ್ಯೂಲು ನಿಮಗೆ ಆ ಹೊತ್ತಿನಲ್ಲಿ ಜಪ ಮಾಡೋಕ್ಕೆ ನಿಮಗೆ ಅನುಮತಿಸದೇ ಇದ್ದರೆ ನೀವು ಯಾವುದೇ ಸಮಯದಲ್ಲಿ ಮಾಡ್ಬೋದು. ಯಾವುದೇ ಸಮಯದಲ್ಲಿ ಮಾಡದೇ ಇರೋದಕ್ಕಿಂತ ಉತ್ತಮ. ಆದರೆ ಜಪವನ್ನು ದಿನದ ಮೊದಲ ಚಟುವಟಿಕೆಯನ್ನಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ. ಪ್ರತಿದಿನ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ಪ್ರತಿದಿನ ಜಪಿಸೋದಕ್ಕೆ ಒಂದು ನಿರ್ದಿಷ್ಟ ಟೈಮನ್ನು ಫಿಕ್ಸ್ ಮಾಡಿ. ಇಲ್ಲಾಂದ್ರೆ ಮನಸ್ಸು ಹೇಳುತ್ತೆ ಆಮೇಲೆ ಮಾಡೋಣ, ಇನ್ನೊಂದ್ಸತಿ ಮಾಡೋಣ, ಇನ್ಯಾವುದೋ ಮಾಡೋಣ ಅಂದ್ಬಿಟ್ಟು ಆಮೇಲೆ ಹೇಗೋ ಅಂತೂ ನಾವು ಜಪ ಮಾಡದೇ ಇರೋಂಗೆ ಅದು ಮಾಡಿಬಿಡುತ್ತೆ. ಮನಸ್ಸು ಭಾಳ ನಮ್ಮ ವೈರಿ. ಹಾಗಾಗಿ ಯಾರಿಗೆ ಶಿಸ್ತಿಲ್ವೋ ಅವರು ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಮುಂದುವರಿಯಲ್ಲ. ಹಾಗಾಗಿ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಂಡ್ಬಿಡಿ. ಆ ಟೈಮಿಗೆ ಕೂತ್ಕೋಬೇಕು. ಮತ್ತೆ ಪ್ರತಿದಿನ ಕನಿಷ್ಠ 2 ಸುತ್ತುಗಳಿಂದ ಪ್ರಾರಂಭಿಸಿ, ನಂತರ ಕ್ರಮೇಣವಾಗಿ ಅದನ್ನು ಹೆಚ್ಚಿಸಬೇಕು. ಪ್ರತಿ ತಿಂಗಳು 1 ಸುತ್ತು ಹೆಚ್ಚೋದು ಉತ್ತಮ ವಿಧಾನ.
ಇವಾಗ ಗಮನಿಸಬೇಕಾಗಿರೋ ಕೆಲವು ವಿಷಯಗಳಿವೆ. ಅಡಚಣೆಗಳು ಇಲ್ಲದೆ ಇರೋ ಸ್ಥಳದಲ್ಲಿ ಕೂತ್ಕೊಳ್ಳಿ. ಬಹಳ ಡಿಸ್ಟರ್ಬೆನ್ಸ್ ಇದ್ದು ಜನ ಓಡಾಡ್ತಾ ಇದ್ದಾರೆ, ಟಿವಿ ಹಾಕಿದ್ದಾರೆ, ಅವಾಗ ನಾವು ಶ್ರವಣ ಮಾಡೋದು, ನಮ್ಮ ಮನಸ್ಸು ಶ್ರವಣದ ಮೇಲೆ ಕೇಂದ್ರೀಕೃತವಾಗೋದಿಲ್ಲ. ಹಾಗಾಗಿ ಅದರ ಪ್ರಭಾವ ನಮಗೆ ಪರಿಣಾಮ ಪ್ರಭಾವ ಇರೋದಿಲ್ಲ, ಜಪದ ಪ್ರಭಾವ ಇರೋದಿಲ್ಲ. ಮತ್ತೆ ನಾವು ಇಲ್ಲ ನಾನು ದಿನಾ ಬೆಳಗ್ಗೆ ಪಾರ್ಕ್ನಲ್ಲಿ ವಾಕಿಂಗ್ ಹೋಗ್ತೀನಿ, ಹೋಗ್ತಾ ಜಪ ಮಾಡ್ಬೋದಾ? ಇಲ್ಲ, ಖಂಡಿತ ಇಲ್ಲ. ನೀವು ಒಂದು ಕಡೆ ಕೂತ್ಕೊಂಡು ಇದನ್ನ ಮಾಡಬೇಕು. ಇದು ಮನಸ್ಸು ಆ ಜಪ ಶ್ರವಣದ ಮೇಲೆ ಕೇಂದ್ರೀಕೃತವಾಗಬೇಕು. ಸರಿ, ನನಗೆ ಸಂಪೂರ್ಣ ಸಮಯ ಕೂತಿರೋಕ್ಕಾಗಲ್ಲ, ಓಡಾಡ್ಬೋದಾ? ಓಕೆ, ಕೋಣೆ ಒಳಗಡೆ 5 ಹೆಜ್ಜೆ ಈ ಕಡೆ ಆ ಕಡೆ ನಡ್ಕೊಂಡು ಜಪ ಮಾಡ್ಬೋದು, ಆದರೆ ವಾಕಿಂಗ್ ಅಲ್ಲ. ಸ್ಪಷ್ಟ ಉಚ್ಚಾರಣೆ ಮತ್ತೆ ಶ್ರವಣದ ಮೇಲೆ ಗಮನವನ್ನು ಹರಿಸ್ಬೇಕು, ಇದು ಮುಖ್ಯವಾದದ್ದು. ನಿದ್ದೆ ಬರ್ತಾ ಇದ್ರೆ ಜಪ ಮಾಡಬೇಡಿ, ಫ್ರೆಶ್ ಆದಮೇಲೆ ಮಾಡಿ. ಮತ್ತೆ ಮುಖ್ಯವಾಗಿ ತುಳಸಿ ಗಿಡದ ಮುಂದೆ ಮತ್ತು ಭಕ್ತರ ಸಂಘದಲ್ಲಿ ಜಪಿಸೋದು ಉತ್ತಮ. ಸೊ ಹಾಗಾಗಿ ನಮ್ಮ ಕೇಂದ್ರಗಳಲ್ಲಿ, ನೀವು ಇಸ್ಕಾನ್ ಕೇಂದ್ರಗಳಿಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಮುಂಜಾನೆ ಎಲ್ಲ ಕಡೆ ಜಪ ನಡೀತಾ ಇರುತ್ತೆ, ಭಕ್ತರಿರ್ತಾರೆ. ಅವರ ಜೊತೆ ಸೇರಿಕೊಂಡು ನೀವು ಈ ನಿಮ್ಮ ಮನಸ್ಸಿನ ನಿಯಂತ್ರಣದ ಪ್ರಕ್ರಿಯೆಯನ್ನು ನೀವು ಪ್ರಾರಂಭ ಮಾಡಿದ್ರೆ ನಿಮಗೆ ಒಳ್ಳೆಯದು. ಹಿಂದಿನ ವಿಡಿಯೋನಲ್ಲಿ ಹೇಳ್ದಂಗೆ ಇದು ಸುಮ್ಮನೆ ಮನಸ್ಸಿನ ನಿಯಂತ್ರಣಕ್ಕೆ ಮಾತ್ರ ಅಲ್ಲ, ಇದರಿಂದ ನಮಗೆ ನಿಜವಾದ ಅಲೌಕಿಕ ಆನಂದ ಸಿಗುತ್ತೆ. ಆ ಒಂದು ಸಾಧನೆಯನ್ನು ನಾವು ಮುಂದುವರಿಸ್ಕೊಂಡು ಹೋದರೆ, ಮತ್ತು ಅಂತಿಮವಾಗಿ ಈ ಒಂದು ಜಪವೇ ನಮ್ಮನ್ನು ಭಗವಂತನ ಧಾಮಕ್ಕೆ, ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಇದು ಈ ಕಲಿಯುಗಕ್ಕೆ ಇರುವಂತಹ ಅತ್ಯಂತ ಪ್ರಬಲವಾದ ಮಾರ್ಗ. ಎಲ್ಲರೂ ಇದನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಜೀವನದಲ್ಲಿ ಇರುವಂಥ ನಿಜವಾದ ಅಲೌಕಿಕ ಆನಂದವನ್ನು ಅನುಭವಿಸ್ಬೇಕು ಅಂತ ನಾವು ಎಲ್ಲರಲ್ಲೂ ಪ್ರಾರ್ಥಿಸ್ತೀವಿ. ಇದರೊಂದಿಗೆ ಈ ಒಂದು ವಿಡಿಯೋನಲ್ಲಿ ನಾವು ಮುಕ್ತಾಯ ಮಾಡೋಣ. ಹರೇ ಕೃಷ್ಣ.